ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಕೃತಿಯ ಲೇಖಕರು ಕವಿತಾ ಬಿ.ಟಿ. ಮೇಡಮ್ ಎಷ್ಟು ಮುಖ್ಯನೋ ಅವರ ಪ್ರತಿಯೊಂದು ಹೆಜ್ಜೆಗೂ ಬೆನ್ನೆಲುಬಾಗಿದ್ದಂತಹ ನಮ್ಮ ಮಂಡ್ಯ ಜಿಲ್ಲೆ ಅಬಕಾರಿ ಉಪ ಆಯುಕ್ತರಾದಂತಹ ಡಾಕ್ಟರ್ ನಾಗಶಯನ ಆರ್ ಸರ್ ಅವರು ಕೂಡ ಬಹಳ ಮುಖ್ಯ ಭೂಮಿಕೆಯಲ್ಲಿ ಬರ್ತಾರೆ. ಯಾಕೆ ಅಂತಂದರೆ ಒಬ್ಬ ಹೆಣ್ಣು ಮಗಳು ಮದುವೆ ಆಗೋ ತನಕ ಅವರ ತಂದೆ ತಾಯಿಯ ತೆಕ್ಕೆಯಲ್ಲಿರ್ತಾರೆ, ಪ್ರತಿಯೊಂದರಲ್ಲೂ ಕೂಡ ಅವರ ಮೇಲೆ ಬಿಂಬಿತರಾಗಿರ್ತಾರೆ. ಆದರೆ ಮದುವೆ ಆದ ನಂತರ ತನ್ನ ಪ್ರತಿಯೊಂದು ಹೆಜ್ಜೆಗೂ ಕೂಡ ಪ್ರತಿಯೊಂದು ಆಸೆಗೂ ಕೂಡ ನೀರೆರಿಯೋದು ಅವರ ಪತಿಯವರ ಮನೆ. ಇದಕ್ಕೆ ಮೇಡಮ್ ಅವರು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳಬಹುದು ಈ ವಿಷಯದಲ್ಲಿ. ಹಾಗಾಗಿ ಅಂತಹ ಒಂದು ಉದಾರ ಮನೋಭಾವದ ವ್ಯಕ್ತಿತ್ವವನ್ನು ಉಳ್ಳಂತಹ ಡಾಕ್ಟರ್ ನಾಗಶಯನ ಸರ್ ಅವರ ಒಂದು ಸಹನೆ, ಆ ಒಂದು ಸಹಕಾರ ಇರೋದ್ರಿಂದನೇ ಇವತ್ತು ಕವಿತಾ ಮೇಡಮ್ ನಮ್ಮಂತಹ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಹಾಗಾಗಿ ಮುಂದಿನ ಈ ಒಂದು ಕೃತಿಯ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಡಾಕ್ಟರ್ ನಾಗಶಯನ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಲೋಲಾಕ್ಷಿ ಮೇಡಮ್ ಅವರು, ಮತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಶಂಕರ್ ದೇವನೂರು ಸರ್ರು, ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಗುಬ್ಬಿಗೂಡು ರಮೇಶ್ ಅವರು, ಮತ್ತು ಲೇಖಕರಾದಂಥ ಕವಿತಾ ಅವರು, ಮತ್ತು ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಸಭಿಕ ವರ್ಗದವರು, ರೈತ ಮುಖಂಡರು, ಮತ್ತು ಕನ್ನಡ ಪರ ಹೋರಾಟಗಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಒಂದೆರಡು ಮಾತು ಹೇಳ್ತೀನಿ. ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಹೋಗಲ್ಲ. ಏಕೆ ಅಂತಂದರೆ ಇವಾಗ ಬೋರ್ಗರೆದು ಮಳೆ ಸುರಿದಿದೆ. ಮಳೆ ಸುರಿದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೋಬೇಕು. ಆ ಮಳೆ ಯಾವುದು ಸ್ವಾತಿ ಮಳೆ ಅಷ್ಟು ಜೋರಾಗಿ ಬಿದ್ದಾದಮೇಲೆ ಬೇರೆ ಮಳೆದು ಆರ್ಭಟ ಅಬ್ಬರ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇಬ್ಬರು ಶಂಕರ್ ದೇವನೂರವರು ಮತ್ತು ಗುಬ್ಬಿಗೂಡು ರಮೇಶ್ ಅವರು ಬಹಳ ರಸವತ್ತಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಸೊ ಶಂಕರ್ ದೇವನೂರು ಅಂತಂದ ತಕ್ಷಣ ನನಗೆ ನಾವು ಫಸ್ಟು ಗಣೇಶ್ ಗುಡಿ ಅಂತ ಒಂದು ಊರಿದೆ ಈ ರಾಜ್ಯದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನಾನು ಅವಾಗ ಪ್ರೊಬೇಷನರಿ ಡೆಪ್ಟಿ ಸೂಪ್ರಿಡೆಂಟ್ ಇದ್ದೆ. ಅವಾಗ ಅವರಲ್ಲಿ ಗಣೇಶ್ ಗುಡಿನಲ್ಲಿ ಕಾಳಿ ನದಿಗೆ ಒಂದು ಡ್ಯಾಮ್ ಕಟ್ಟಿ ಜಲವಿದ್ಯುತ್ ಇದರಲ್ಲಿ ಚೀಫ್ ಆಫೀಸರ್ ಆಗಿದ್ದರು ಅವರು, ಚೀಫ್ ಇಂಜಿನಿಯರು. ಅಲ್ಲಿ ಭೇಟಿ ಮಾಡಿದ್ದು. ನನಗೆ ಭಾಳಷ್ಟು ಸಲ ಶಂಕರ್ ದೇವನೂರು ಮತ್ತು ದೇವನೂರು ಮಹಾದೇವ ಈ ಹೆಸರುಗಳ ಮಧ್ಯೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇವತ್ತು ನನಗೆ ಕ್ಲಿಯರ್ ಆಗಿಬಿಡ್ತು ಅದು. ಏಕೆ ಅಂತಂದರೆ ಶಂಕರ ಮಹಾದೇವ ಎರಡೂ ಒಂದೇ. ಅವರು ಮಹಾದೇವ ಮತ್ತು ಶಂಕರ ಇಬ್ಬರೂ ಒಂದೇ. ಆಮೇಲೆ ಇಬ್ಬರು ದೇವನೂರಿಂದ ಬಂದಿರೋದು. ದೇವನೂರು ಅಂದರೆ ಕೈಲಾಸದಿಂದ ಶಂಕರ್ ಅವರು ಮತ್ತು ಮಹಾದೇವ ಅವರು ಬಂದಿರೋದು. ನಮಗೆ IAS ಎಕ್ಸಾಮಿನೇಷನ್ಲಿ ಒಡಲಾಳ ಕಾದಂಬರಿನ ನಾವು ಓದಿದ್ವು. ದೇವನೂರು ಮಹಾದೇವ ಸರ್ ಅವ್ರ ಜೊತೆ ಒಂದೆರಡು ಸಲ ಇಂಟ್ರ್ಯಾಕ್ಟ್ ಮಾಡಿದ್ದೆ ನಾನು. ಬಟ್ ಇವತ್ತು ನಾನು ಶಂಕರ್ ದೇವನೂರು ಅವ್ರ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡಬೇಕಾಗಿತ್ತು. ನನ್ನ ಜೀವನದ ಭಾಳಷ್ಟು ಸಮಯ ಕಳೆದುಬಿಟ್ಟಿದ್ದೀನಿ ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ ಅಂತ ಈಗ ಅನ್ನಿಸ್ತಾ ಇದೆ. ಭಾಳ ಅರ್ಥಗರ್ಭಿತವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಈಗ ಮುಖ್ಯ ವಿಷಯ ಏನಂತಂದರೆ, ನಮ್ಮಲ್ಲಿ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿರ್ತಾರೆ. ನೀವು ಯಾವುದಾದ್ರು ಮಗುನ ಕೇಳಿ ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತೀರಾ ಅಂತಂದರೆ, ನನ್ನ ಒಂದು ಅನುಭವದಲ್ಲಿ 100ಕ್ಕೆ 95 ಮಕ್ಕಳು ಹೇಳೋದು ನಾನು ದೊಡ್ಡವನಾದ್ಮೇಲೆ ಪೊಲೀಸ್ ಆಯ್ತೀನಿ ಅಂತ. ಹೌದಲ್ವಾ? ಯಾಕೆ ಅಂದರೆ ನಮ್ಮಲ್ಲಿ ಈ ಮಾಧ್ಯಮಗಳು, ದೃಶ್ಯ ಮಾಧ್ಯಮ, ಅದರಲ್ಲಿ ಬಹಳ ಪ್ರಮುಖವಾದದ್ದು ಚಲನಚಿತ್ರ. ನಮಗೆ ಭಾರತ ದೇಶದಲ್ಲಿ ರಸ ಸಿದ್ಧಾಂತ ಅಂತ ಒಂದು ಇದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ರಸ ಸಿದ್ಧಾಂತ ಒಂದು ಇದೆ. ಅದನ್ನು ರಸಮಂ 9 ಥರಂ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಶಂಕರ್ ದೇವನೂರವ್ರು ಹೇಳಿದ್ರು, ಅಕ್ಕ ಮಹಾದೇವಿ ಅಕ್ಕ ಪಡಿತಾ ಇದ್ದಿದ್ದು ಅನುಭವ ಬೇರೆ, ಅನುಭಾವ ಬೇರೆ. ಅನುಭವ ಅಂದರೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್, ಅನುಭವ ಅಂತಂದರೆ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್. ನಮ್ಮ ದೈಹಿಕ ಒಂದು ಇದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ಏನಿದೆಯಲ್ಲ ಅದಕ್ಕೆ ಅನುಭವ ಅಂತ ಕರಿತೀವಿ ನಾವು. ಸೊ ಈ ನಮ್ಮ ಮಕ್ಕಳುಗಳು ಏನು ಅಂತಂದರೆ ಈ ಫಿಲಮ್ಗಳು ನೋಡ್ತಾರಲ್ಲ, ಆ ರಸ ಸಿದ್ಧಾಂತ ಭರತ ಏನು ಹೇಳಿದನಲ್ಲ, ಏನೇ ಒಂದು ನಾವು ನೋಡಿದಾಗ ನಮಗೆ ದೇಹದಲ್ಲಿ ಆ ರಸ ನಿಷ್ಪತ್ತಿ ಆಗುತ್ತೆ. ಆವಾಗ ಅದು ಕೃತಿಗೆ ಒಂದು ಮಾನ್ಯತೆ ಬಂದಂತೆ ಅಂತ. ಸೊ ಸ್ಟಾರ್ಟಿಂಗು ನಮ್ಮಲ್ಲಿ ನೋಡಿರಬೇಕು, ನಮ್ಮಲ್ಲಿ ಈಗಲೂ ಹಳ್ಳಿಗಳ ಕಡೆ ಜನಪದ ಸಂಸ್ಕೃತಿ ಭಾಳ ಇದೆ.
ಒಂದು ಕಾವ್ಯ ಪರಂಪರೆ, ವಾಕ್ ಪರಂಪರೆಯಿಂದ ಒಬ್ಬರಿಂದ ಒಬ್ಬರಿಗೆ ಕತೆಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಭಾಳ ಹಿಂದ್ಲಿಂದನೂ ಇತ್ತು. ಆಮೇಲೆ ಅದು ನಾಟಕಗಳು ಬಂತು. ಅದರಲ್ಲೂ ನಾನು ಇದೇ ಜಿಲ್ಲೆಯವನು, ಚಾಮರಾಜನಗರ ಜಿಲ್ಲೆನಲ್ಲೇ ಹುಟ್ಟಿದ್ದು. ನಮ್ಮ ತಾಯಿ ಮನೆ ಬಲ್ಚವಾಡಿ, ನಮ್ಮ ತಂದೆಯವರು ಕಾಗಲ್ವಾಡಿ. ಕವಿತಾ ಇಲ್ಲಿಗೆ ಬಂದಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಕೇಳಿದೆ, ಏನು ಅನ್ನಿಸ್ತಾ ಇದೆ ನಿನಗೆ ಚಾಮರಾಜನಗರ ಜಿಲ್ಲೆ ಅಂತ? ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಆ ಅಮ್ಮ ಇವ್ರು ಸೊಸೆ, ನಿಮ್ಮೂರವ್ರು ಇನ್ನೂ ಓಬಿರಾಯನ ಕಾಲದಲ್ಲೇ ಇದಿರಲ್ಲ ನೀವು ಅಂತಂದರು. ನಾನು ಇದೇನು ಹಿಂಗೆ ಹೇಳ್ತಾ ಇದ್ದಾರಲ್ಲ ಇವರು, ಯಾಕೆ ಹಂಗಂತ ಇದೆಯಾ ಅಂತಂತಂದೆ. ಇನ್ನು ನಾನು ಚಿಕ್ಕ ವಯಸ್ಸಲ್ಲಿ ಚಿತ್ರದುರ್ಗದಲ್ಲಿ ನಮ್ಮ ಕಡೆ ಎಲ್ಲ ಆಡ್ತಾ ಇದ್ದ ನಾಟಕಗಳು ಈಗೆಲ್ಲ ನಿಂತೋಗಿದೆ, ಇಲ್ಲಿ ಇನ್ನೂ ಊರೂರಲ್ಲಿ ನಾಟಕ ಆಡ್ತಿರಲ್ರಿ ಅಂತ. ಅದು ಚಾಮರಾಜನಗರ ಜಿಲ್ಲೆ ಮಣ್ಣಿನಲ್ಲೇ ಆ ಥರ ಒಂದು ಸತ್ವ ಇದೆ. ಇದು ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ. ರಾಜ್ಕುಮಾರ್ ಅವರು ಈ ಜಿಲ್ಲೆ, ಅಫ್ಕೋರ್ಸ್ ಅದು ಪಕ್ಕಕ್ಕೆ ಸೇರಿದೆ, ಅದು ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕಾದಾಗ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಬಂದಿದ್ದಂಥ ಕಮಿಟಿಗೆ ಕೆಲವು ದುಷ್ಟರು ಈ ಥರ ಒಂದು ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ತಾಳ್ವಾಡಿ ಫಿರ್ಕಾ ಇವತ್ತು ತಮಿಳ್ನಾಡಿಗೆ ಹೋಗಿದೆ, ಹೊಸೂರು ತಮಿಳ್ನಾಡಿಗೆ ಹೋಗಿದೆ, ಅಕ್ಕಲಕೋಟೆ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟಿದೆ, ಜತ್ತ ಗಡಹಿಂಗ್ಲಜ ಮಹಾರಾಷ್ಟ್ರಕ್ಕೆ ಹೋಗಿದೆ, ಕಾಸರಗೋಡು ಕೇರಳಕ್ಕೆ ಹೋಗಿದೆ. ಸೊ ಈ ಥರ ಒಂದು ಐತಿಹಾಸಿಕ ತಪ್ಪುಗಳನ್ನ ಮಾಡಿ ನಾವಿವತ್ತು ರಾಜ್ಕುಮಾರ್ ಅವರು ತಮಿಳಿಯನ್ಸ್ಗಳನ್ನ ನೋಡಬೇಕು. ನಮ್ಗೆ ಎಷ್ಟೊಂದು ಜನ ತಮಿಳ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೇಳ್ತಾರೆ, ಏನ ಉಂಗಳ ರಾಜ್ಕುಮಾರ್ ಏನ ತಮಿಳ್ನಾಡು ನಿಂಗೆ ತೆರೆಯಮ್ಮ ಅದು ಅಂತ ಹೇಳ್ತಾರೆ. ನಿಮ್ಮ ರಾಜ್ಕುಮಾರು ನಮ್ಮ ತಮಿಳ್ನವರು ಅಂತ. ಅದು ಒಂದು ಐತಿಹಾಸಿಕ ತಪ್ಪಿಂದ ಆಗಿದ್ದು. ಸೊ ಹಾಗಾಗಿ ನಮ್ಮಲ್ಲಿ ನಂತರ ಬಂದದ್ದು ನಾಟಕ ಆದಮೇಲೆ ಬಂದದ್ದು ಬಹಳ ಪ್ರಮುಖವಾದ ದೃಶ್ಯ ಮಾಧ್ಯಮ. ಸೊ ಚಲನಚಿತ್ರ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಪ್ರತಿ ದಿವಸ ಪೇಪರ್ಲ್ಲಿ ಓದ್ತೀವಿ. ನೆನ್ನೆನೂ ಓದಿದ್ವು, ಬ್ಯಾಂಗ್ಳೂರಲ್ಲಿ 7.14 ಕೋಟಿ ದರೋಡೆ ಆಯ್ತಲ್ಲ, ATMಗೆ ತೊಗೊಂಡೋಗ್ತಾ ಇದ್ದ ಹಣ. ಅದಕ್ಕೆ ಪ್ರೇರಣೆ ಬಂದಿದ್ದೆ ಅವ್ರಿಗೆ ಒಂದು ಸೀರಿಯಲ್ ನೋಡ್ಬಿಟ್ಟಂತೆ. ಸೊ ನಮಗೆ ಇವತ್ತು ನಾವು ಬರವಣಿಗೆ ಮೂಲಕ 1000 ಹೇಳ್ಬೋದು, ಭಾಷಣದಲ್ಲಿ 100 ಹೇಳ್ಬೋದು, ಅಥವಾ ನೀವು ಕವಿತೆಗಳು ಬರಿಬೋದು. ಅದರ ಬದಲು ಒಂದು ಸಿನಿಮಾ ಎಫೆಕ್ಟಿವ್ ಆಗಿ ಮಾಡಿಬಿಟ್ರೆ ಜನಗಳಿಗೆ ಏನು ಸಂದೇಶ ಕೊಡಬೇಕು ಅದು ಸ್ಪಷ್ಟವಾಗಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ದೃಶ್ಯ ಮಾಧ್ಯಮಗಳಲ್ಲೇ ಅತ್ಯಂತ ಪ್ರಬಲವಾದ ಮಾಧ್ಯಮ ಅಂತಂದರೆ ಸಿನಿಮಾ. ಸೊ ಇವಾಗ ನಾವು ನೋಡಿದ್ದೀವಿ, ಎಷ್ಟೊಂದು ಜನ ಹೇಳ್ತಾರೆ, ಏನಕ್ಕೆ ನೀನು IPS ಆಗಬೇಕು ಅಂತ ಅಂದ್ಕೊಂಡಿದ್ಯಾ, ಪೊಲೀಸ್ ಆಗಬೇಕು ಅಂತಂದ್ರೆ ಅಂತಂದರೆ, ಈ ದೇಶದ ಒಂದು ಪೊಲೀಸ್ ಇತಿಹಾಸದಲ್ಲಿ ಬಹಳ ಜನ ಮಹನೀಯರುಗಳು ಆಗಿ ಹೋಗ್ಬಿಟ್ಟಿದ್ದಾರೆ. KPS ಗಿಲ್ ಇರ್ಬೋದು, ಜೂಲಿಯಾ ರೊಬ್ಯಾರಿಯೋ ಇರ್ಬೋದು, ಕೆಂಪಯ್ಯ ಇರ್ಬೋದು, ಸಾಂಗ್ಲಿಯಾನ ಇರ್ಬೋದು, ಡಾಕ್ಟರ್ ವಿಜಯ್ ಕುಮಾರ್ ಇರ್ಬೋದು, ಶಂಕರ್ ಬಿದ್ರಿ ಅವರು ಇರ್ಬೋದು. ಈ ಥರ ಹೇಳ್ತಾ ಹೋಯ್ತು ಅಂತಂದರೆ 1000 ಪೊಲೀಸ್ ನೌಕರಿ ಮಾಡಿ ಯಶಸ್ಸನ್ನು ಸಿದ್ಧಿ ಪಡೆದಿರ್ತಕ್ಕಂಥ 1000 ಜನ ಪೊಲೀಸ್ನವರಿದ್ದಾರೆ. ಸೊ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಪಂಜಾಬ್ಗೆ ಆರಾಮಾಗಿ ಹೋಗಿದ್ದು ಬರ್ತೀವಿ, ಯಾಕೆಂದರೆ ಭಯೋತ್ಪಾದಕರಿಲ್ಲ. ಯಾಕೆಂದರೆ ಅದರ ಸಂಪೂರ್ಣ ಯಶಸ್ಸು ಜೂಲಿಯಾ ರೊಬ್ಯಾರಿಯೋ ಮತ್ತು KPS ಗಿಲ್ ಅವರಿಗೆ ಬಂತು. ಅಂಥ ಒಂದು ಉತ್ಕೃಷ್ಟವಾದಂಥ ಒಂದು ಪೊಲೀಸ್ ವೃತ್ತಿಯಲ್ಲಿ ಅವರು ಯಶಸ್ಸನ್ನು ಸಾಧಿಸ್ದ್ರಿಂದ ಇವತ್ತು ನಾವು ನೆಮ್ಮದಿಯಾಗಿರ್ಬೇಕು. ಅಷ್ಟೇ ಯಾಕೆ ನಾವು ಪಂಜಾಬ್ಗೆ ಹೋಗೋದು ಬೇಡಪ್ಪ. ಇವತ್ತು ಕವಿತಾ ಮೇಡಮ್ ಅವರು ಇಲ್ಲಿ SP ಆಗಿದ್ದಾರೆ, ನಾನು ಇಲ್ಲಿ DC ಆಗಿ ಕೆಲಸ ಮಾಡಿದ್ದೆ, ಅಬ್ಕರಿ DC ಆಗಿ. ಮಹದೇಶ್ವರನ ಬೆಟ್ಟ, ಪುಣಜೂರು ಎಲ್ಲ ಕಡೆ ನಾವು ಆರಾಮಾಗಿ ಹೋಗಿದ್ದು ಬರ್ತೀವಿ ಅಂದರೆ ಪುಣ್ಯಾತ್ಮ ವಿಜಯ್ ಕುಮಾರ್ ವೀರಪ್ಪನಿಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದಿದ್ರೆ ನಮಗೆ ಟ್ರೈನಿಂಗಲ್ಲಿ ಹೇಳ್ತಾ ಇದ್ರು, ಯಾರಿಗಾರು ಚಾಮರಾಜನಗರಕ್ಕೆ ಪೋಸ್ಟಿಂಗ್ ಆಗಿದೆ ಅಂದರೆ ಫಾರೆಸ್ಟ್ನವರು ಪೊಲೀಸ್ನವರು ಸಿಕ್ ಲೀವ್ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಇದ್ರಂತೆ, ಡ್ಯೂಟಿನೇ ರಿಪೋರ್ಟ್ ಮಾಡ್ಕೋತಾ ಇರಲ್ಲ. ಸೊ ಇವತ್ತು ಸಮಾಜಕ್ಕೊಂದು ನೆಮ್ಮದಿ, ಶಾಂತಿ, ಒಂದು ಪೊಲೀಸ್ ಹುದ್ದೆ ಹೆಂಗೆ ಅಂತಂದರೆ, ಪೊಲೀಸ್ ಕಾರ್ಯ ಹೆಂಗೆ ಅಂತಂದರೆ, ಇವಾಗ ನಾವೆಲ್ಲ ಇಲ್ಲಿದ್ದೀವಿ, ಆಕ್ಸಿಜನ್ ನಮಗೆ ಇದೆಯಾ ಇಲ್ವಾ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಾವು ಸಹಜವಾಗಿ ಉಸಿರಾಟ ಮಾಡ್ತಾ ಇದ್ದೀವಿ. ಇಲ್ಲಿರೋ ಆಕ್ಸಿಜನ್ ಅಷ್ಟನ್ನು ತೆಗೆದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ, ಆವಾಗ ನಮಗೆ ಆಕ್ಸಿಜನ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. 24 ಗಂಟೆ ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡದೆ ಎಲ್ಲರೂ NMA ಸ್ಟ್ರೈಕ್ ಹೋದರೆ ಯಾವ ಥರ ಪರಿಸ್ಥಿತಿ ಇರ್ಬೋದು ನೀವು ಲೆಕ್ಕ ಹಾಕ್ಕೊಳ್ಳಿ. ಸೊ ಹಾಗಾಗಿ ಅಂಥ ಒಂದು ಉತ್ತಮವಾದ ಕೆಲಸವನ್ನು ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಚಿತ್ರೀಕರಣ ಮಾಡಿ ಪ್ರತಿನಿಧಿಸಿದ್ದಾರೆ, ಅದು ಹಾಸ್ಯಾಸ್ಪದವಾಗಿ ಪ್ರತಿನಿಧಿಸಿದಾರ ಅಥವಾ ಒಳ್ಳೆ ರೀತಿನಲ್ಲಿ ಮಾಡಿದಾರ, ಕೆಟ್ಟ ರೀತಿನಲ್ಲಿ ಮಾಡಿದಾರ ಅಂತ ಭಾಳ ಚೆನ್ನಾಗಿ ಪುಸ್ತಕವನ್ನು ಮಾಡಿದ್ದಾರೆ. ಈ ಪುಸ್ತಕ ಅವರು ಫಸ್ಟು ಥೀಸಿಸ್ ಶುರು ಮಾಡಿದ್ರು, ಆಮೇಲಿಂದ ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದ್ರು. ಸೊ ಥೀಸಿಸ್ ಬರೆದಾಗಿಂದನೂ ಸೊ ಇವ್ರಿಗೆ ಥೀಸಿಸು ಮೇಡಮ್ ಜೊತೆ ಗೈಡ್ ಅವ್ರು ಕರೆದಿದ್ದಾರೆ, ನಾವು ಹೋಗ್ತೀವಿ ಅಂತಂದರೆ ನಮ್ಗೆ ಆವಾಗ ಡವ ಅಂತ ಶುರು ಆಗೋದು ಭಾನುವಾರದ ಹೊತ್ತು. ಇವ್ರು ಬೆಳಗ್ಗೆ ಹೋದರೆ ಬರ್ತಾ ಇದ್ದಿದ್ದೆ ರಾತ್ರಿ. ಮಕ್ಕಳುಗಳನ್ನ ನೋಡ್ಕೊಳ್ಬೇಕಾಗಿದ್ದಂಥ ಜವಾಬ್ದಾರಿ ನಮ್ಮದು. ಸೊ ನಮ್ಮ 2 ಮಕ್ಕಳು ಭಾಳ ಅತಿ ತುಂಟರು, ಅವರಿಬ್ಬರನ್ನು ಮ್ಯಾನೇಜ್ ಮಾಡೋದೇ ಭಾಳ ಕಷ್ಟ. ಸೊ ಹಾಗಾಗಿ ಆ ದಿನಗಳೆಲ್ಲ ನೆನಪಿಗೆ ಬರ್ತಾ ಇದೆ. ಸೊ
ಈ ಕೃತಿನಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಅಂಶವನ್ನು ನಮ್ಮ ಗುಬ್ಬಿಗೂಡು ರಮೇಶ್ ಅವರು ಹೇಳಿದ್ರು. ಈ ಸಾಹಿತ್ಯಕ ವಲಯ ಏನಿದೆಯಲ್ಲ ಅದು ಭಾಳ ಮಡಿವಂತಿಕೆ ವಲಯ. ಅಲ್ಲಿ ಏನಿದ್ರು ಶಾಸ್ತ್ರೀಯವಾದ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಈ ಥರ ಥೀಮ್ ಇಟ್ಕೊಂಡೇ ಅವರು ಮಾಡೋದು. ಮತ್ತು ಶಾಸ್ತ್ರೀಯ ಸ್ಥಾನಮಾನ ಅಂಥ ಲೇಖನಗಳು ಮತ್ತು ಕೃತಿಗಳಿಗೆ ಸಿಗೋದು. ಸಿನಿಮಾದ ಬಗ್ಗೆ ಅವ್ರಿಗೆ ಅದೊಂಥರ ಶಾಸ್ತ್ರೀಯ ಸಾಹಿತ್ಯದಲ್ಲಿ ಸಿನಿಮಾ ಒಂದು ರೀತಿ ಅಸ್ಪೃಶ್ಯ ವರ್ಗ ಅಂತ ಟ್ರೀಟ್ ಆಗಿಬಿಟ್ಟಿದೆ. ಸೊ ಅಂಥದ್ರಲ್ಲಿ ಅದನ್ನು ನಾವು ತಗೊಂಡು ಈ ಸಿನಿಮಾವನ್ನು ಸಾಹಿತ್ಯದಲ್ಲಿ ಸೇರಿಸಿ ಕೃತಿ ಬರೀತಕ್ಕಂಥದ್ದು ಒಂದು ನಿಜವಾಗ್ಲೂ ಒಂದು ವಿಶಿಷ್ಟವಾದ ಒಂದು ಪ್ರಯತ್ನ ಅಂತ ನಾನಾದರೂ ಭಾವಿಸ್ತೀನಿ. ಇದು ದೇಸಿ ಪ್ರಯತ್ನ. ಗುಬ್ಬಿಗೂಡು ರಮೇಶ್ ಅವರು ಹೇಳ್ತಾ ಇದ್ರು BT ಅಂತಂದರೆ ರೈಸ್ ಅಂತ. BT ರೈಸ್ ಇದೆ, BT ಬದನೆಕಾಯಿ ಇದೆ, BT ಹತ್ತಿ ಇದೆ. BT ಅಂದರೆ ಬಯೋಟೆಕ್ನಾಲಜಿ, ಅದರೊಳಗಡೆ ಇರತಕ್ಕಂಥ ಇದನ್ನು ಮಾರ್ಪಡಿಸಿರ್ತಕ್ಕಂಥದ್ದು. ಸೊ ಕವಿತಾ ಅವರು BT ಅಂತಂದರೆ ಮಾರ್ಪಡಿಸಿಲ್ಲ, ಅಲ್ಲಿ ದೇಸಿಯತೆ ತುಂಬಿದೆ ಅಂತ ಹೇಳಿದ್ರು. ಸೊ ಅದು ಈ ಕೃತಿನಲ್ಲಿ ಭಾಳ ಚೆನ್ನಾಗಿ ಕಂಡುಬಂದಿದೆ. ಸೊ ಅದೇ ರೀತಿ ನಮ್ಮ ದೇವನೂರು ಶಂಕರ್ ಅವರು ಮಾತಾಡ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಭಾರತದ ಪೀಠಿಕೆ ಆದಂಥ ಕಾನೂನಿಗೆ ಒಂದು ಅಡಿಗಲ್ಲಾಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಮಾತಾಡ್ತಾ ಹೇಳಿದ್ರು, ಫಂಡಮೆಂಟಲ್ ಡ್ಯೂಟೀಸ್ ಅಂತ. ಅದರಲ್ಲಿ 51A, ಸೊ 10ನೇ ಅನುಚ್ಛೇದದಲ್ಲಿ ಬರುತ್ತೆ ಎಕ್ಸಲೆನ್ಸ್, ಯು ಶುಡ್ ಅಚೀವ್ ಎಕ್ಸಲೆನ್ಸ್ ಅಂತ. ಸೊ ಅದನ್ನು ಯಾರ್ಯಾರು ಮಾಡಿದರೆ ಅವರೆಲ್ಲ ಜೀವನದಲ್ಲಿ ಯಶಸ್ಸನ್ನು ಹೊಂದಿದ್ದಾರೆ. ಏನು ಎಕ್ಸಲೆನ್ಸ್ ಅಂತಂತಂದರೆ ಅಂದರೆ ತುಂಬ ಸಿಂಪಲಾಗಿ ಹೇಳ್ಬಿಡ್ತೀನಿ. ಮನೋವೈಜ್ಞಾನಿಕವಾಗಿ ಅಬ್ರಹಾಂ ಮಾಸ್ಲೋ ಅಂತ ಒಬ್ಬ ಸೈಕಾಲಜಿಸ್ಟ್ ಇದ್ದಾನೆ. ಅವನೊಂದು ಥಿಯರಿ ಬರೆದಿದ್ದಾನೆ, ಭಾಳ ಸಿಂಪಲ್ ಥಿಯರಿ. ಅದಕ್ಕೆ ನೀಡ್ ಹೈರಾರ್ಕಿ ಥಿಯರಿ ಅಂತ ಕರೀತಾರೆ. ನೀಡ್ ಹೈರಾರ್ಕಿ ಥಿಯರಿ ಏನು ಆ ಥಿಯರಿ ಅಂತಂದರೆ, ಒಬ್ಬ ಮನುಷ್ಯನಿಗೆ ಯಾವ್ಯಾವ ರೀತಿ ಅವಶ್ಯಕತೆಗಳಿದೆ. ಫಸ್ಟು ಬೇಸಿಕ್ ಅವಶ್ಯಕತೆ, ಬೇಸಿಕ್ ನೀಡು, ಹಸಿವು, ನಿದ್ರೆ, ಆಹಾರ, ಇದೆಲ್ಲ ಬೇಸಿಕ್ ನೀಡು. ಆಮೇಲೆ ಸೆಕ್ಯೂರಿಟಿ ನೀಡು. ಸೆಕ್ಯೂರಿಟಿ ನೀಡ್ ಅಂತಂದರೆ ಒಂದು ಕೆಲಸ ಬೇಕು, ಮಳೆಗಾಳಿಯಿಂದ ರಕ್ಷಣೆ ಪಡೆಯೋದಕ್ಕೆ ನನಗೊಂದು ಮನೆ ಬೇಕು. ನೆಕ್ಸ್ಟು ಸೋಷಿಯಲ್ ನೀಡು. ಸೋಷಿಯಲ್ ನೀಡ್ ಅಂತಂದರೆ ನನ್ನ ಒಂದು ಪ್ರೀತಿಯನ್ನು ಹಂಚ್ಕೊಳ್ಳೋದಕ್ಕೆ, ನನ್ನ ದುಃಖವನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಸ್ನೇಹಿತರ ವಲಯ ಬೇಕು, ಸಂಬಂಧಗಳಿರಬೇಕು. ನೆಕ್ಸ್ಟ್ ಬರೋದು ಸೆಲ್ಫ್ ಎಸ್ಟೀಮ್ ನೀಡು. ಇಷ್ಟೆಲ್ಲ ಆಯಿತು. ನಾನು ಸಮಾಜದಲ್ಲಿ ಯಾರು ನಾನು ಗುರುತಿಸಿದಾರಾ, ನಾನೇನಾದ್ರು ಆಗಿದ್ದೀನಾ ಅಂತ ಅನ್ಕೋಬೇಕು. ಅಹಂ ಅಂತಾರಲ್ಲ, ಅದು ಫುಲ್ಫಿಲ್ ಆಗಬೇಕು. ಅದರಿಂದ ಆಚೆ ಬರ್ತಕ್ಕಂಥದ್ದು 5ನೇ ಹಂತದ ನೀಡು, ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್. ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ ಅಂದರೆ ನಾನು ಯಾರು, ಭಗವಂತ ನನ್ನ ಇಲ್ಲಿಗೆ ಯಾಕೆ ಕಳಿಸಿದ್ದಾನೆ, ನನ್ನ ಜೀವನದ ಉದ್ದೇಶ ಏನು ಅಂತ ಬರುತ್ತಲ್ಲ, ಅದು ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡು. ಇದು ಇದೇ ಆರ್ಡ್ರಲ್ಲಿ ಹೋಗಬೇಕು ಅಂತೇನಿಲ್ಲ. ಕೆಲವರಿಗೆ ಮೇಲಿಂದ ಕೆಳಗಡೆಗೆ ಬರ್ತಾರೆ, ಕೆಲವರು ಕೆಳಗಿನ ಮೇಲೆ ಹೋಗ್ತಾರೆ, ಕೆಲವರು ಮಧ್ಯದಿಂದ ಕೆಳಗೆ ಬರ್ತಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಬೇಸಿಕ್ ನೀಡೇ ಇರಲಿಲ್ಲ. ಅವ್ರು ಎಲ್ಲಿ ಹೋಗ್ಬೇಕಾದ್ರೂ ಒಂದು ತುಂಡು ಬಟ್ಟೆ ಉಟ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೇನಿದ್ದಿದ್ದು ಸೆಲ್ಫ್ ಆ್ಯಕ್ಚುಲೈಸೇಷನ್ನು. ನಮ್ಮ ಜೊತೆ ತುಂಬ ಜನ ಫಸ್ಟು ಪ್ರಯಾರಿಟಿ ಊಟಕ್ಕೆ ಕೊಡ್ತಾರೆ. ಅವ್ರಿಗೆ ಯಾವ ನೀಡು ಇದೆ? ಬೇಸಿಕ್ ನೀಡು. ಸೊ ಕೆಲವರು ತುಂಬ ಪತ್ರಿಕೆಯಲ್ಲಿ ಮಿಂಚ್ತಾ ಇರ್ತಾರೆ, ಅವ್ರಿಗೆ ಯಾವ ನೀಡು? ಸೆಲ್ಫ್ ಎಸ್ಟೀಮ್ ನೀಡು. ಸೊ ನಾವು ಏನನ್ನೇ ಮಾಡಿದ್ರೂ ಪರಿಪೂರ್ಣವಾಗಿ ಮಾಡಿ ಈ ಸೆಲ್ಫ್ ಆ್ಯಕ್ಚುಲೈಸೇಷನ್ ಏನಿದೆಯಲ್ಲ, ಈ ಹಂತವನ್ನು ತಲುಪಬೇಕು. ಅದನ್ನು ನನ್ನ ಶ್ರೀಮತಿಯವರಾದಂಥ ಕವಿತಾ ಅವರು ಈ ಕೃತಿಯ ಮೂಲಕ ಆ ನಿಟ್ಟಿನಡೆಗೆ, ಆ ದಿಕ್ಕಿನಡೆಗೆ ಹೆಜ್ಜೆ ಇಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ಅದೇ ರೀತಿ ಒಂದು ವಿಮರ್ಶಾತ್ಮಕ ವಲಯದಲ್ಲಿ ಒಂದು ಮಾತಿದೆ, ಏನು ಅಂತಂತಂದರೆ, ಕೃತಿ ಯಾವಾಗ ಪರಿಪೂರ್ಣ ಅಂತಂದರೆ, ಕೃತಿಗೆ ಸಹೃದಯ ಯಾರಿದನ್ನಲ್ಲ ಓದ್ತಾನಲ್ಲ, ಅವನು ಹೃದಯದಲ್ಲಿ ಒಂದು ಸ್ಥಾನ ಸಿಕ್ಕಿದಾಗ್ಲೇ ಅದು ಒಂದು ಪರಿಪೂರ್ಣತೆಯನ್ನು ಪಡೆಯುತ್ತೆ ಅಂತ. ಸೊ ಅದನ್ನೇ ನಮ್ಮ GS ಶಿವರುದ್ರಪ್ಪ ಅವರು ಬರೆದಿರೋದು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಅದನ್ನು ಇವಾಗ ಎಲ್ಲ ಯಾವ ಥರ ನೋಡ್ತಾರೆ ಆ ಹಾಡನ್ನ ಅಂತಂದರೆ, ಬ್ರೇಕಪ್ ಆಗುತ್ತಲ್ಲ ಲವ್ವರ್ಸ್ಗಳ ಮಧ್ಯೆ, ಆವಾಗ ಅವನು ಸ್ಟೇಟಸ್ಗೆ ಹಾಕೊಂಡ್ಬಿಡ್ತಾನೆ ಅದನ್ನೇ, ಕಾಣದ ಕಡಲಿಗೆ ಅಂತ. ಆ ಕವನನ ಶಿವರುದ್ರಪ್ಪ ಅವ್ರು ಬರೆದಿರ್ತಕ್ಕಂಥ ಹಿನ್ನೆಲೆ ಏನು ಅಂತಂತಂದರೆ, ಯಾವಾಗ ಸಹೃದಯ ನನ್ನ ಕವನವನ್ನು ಒಪ್ಕೊಂಡು ನನಗೊಂದು ಸ್ಥಾನಮಾನ ಕೊಡ್ತಾನೆ, ನನ್ನ ಕೃತಿ ಯಾವಾಗ ಸಕ್ಸಸ್ ಆಗುತ್ತೆ ಅಂತ ಒಂದು ಹಂಬಲಿಕೆಯಲ್ಲಿ ಬರೆದಿರ್ತಕ್ಕಂತಹ ಒಂದು ಕೃತಿ ಅದು. ಸೊ ಆ ರೀತಿಯಲ್ಲಿ ಈ ಕೃತಿಯ ಯಶಸ್ಸು ನಿಮ್ಮ ಎಲ್ಲ ಸಹೃದಯರ ಮನಸ್ಸನ್ನು ಮುಟ್ಟಿ ಅಲ್ಲಿ ಒಂದು ಸ್ಥಾನವನ್ನು ಪಡೆದ್ರೆ ಆ ಕೃತಿಯ ಸಾರ್ಥಕತೆ ಇರುತ್ತೆ. ಆ ಮೂಲಕ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಗಾಗುತ್ತೆ ಅಂತ ಒಂದು ತಿಳಿಸ್ತಾ, ಆ ರೀತಿ ಒಂದು ಸಾರ್ಥಕತೆಯನ್ನು ಈ ಕೃತಿ ಪಡೀಲಿ ಅಂತ ನಾನು ಹಾರೈಸುತ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅತ್ಯದ್ಭುತವಾಗಿ ಮಾತನಾಡಿದಂತಹ ಡಾಕ್ಟರ್ ನಾಗಶಯನ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು.